ನಮಗೆ 3% ಇಂಟ್ರೆಸ್ಟ್ ಕೊಡ್ತಾರೆ ಅಂತ. ನಾವು ರಿಟೈರ್ಡ್ ಎಂಪ್ಲಾಯೀಸು. ಸೊ ಹಾಗಾಗಿ ಏನೋ ಒಂದು 3% ತಿಂಗಳಿಗೆ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು 3 ಲಕ್ಷ ಇನ್ವೆಸ್ಟ್ ಮಾಡಿದೆ. ಸೊ ಅದರಲ್ಲಿ ಮಾರ್ಚ್ ತಿಂಗಳಲ್ಲಿ ನಾನು ಒಂದು 2 ಲಕ್ಷ ರೀಫಂಡ್ ಕೊಟ್ಟೆ. ಮನೆ ಕಟ್ತಾ ಇದ್ದೀನಿ, ಸೊ ದುಡ್ಡು ಬೇಕು ಅಂತ 2 ಲಕ್ಷ ರೀಫಂಡ್ ಕೊಟ್ಟೆ. ಅದು 2.5 ಮಂತ್ಸ್ ಆದಮೇಲೆ ಮಾರ್ಚಲ್ಲ, ಫೆಬ್ರವರಿ 15ನೇ ತಾರೀಕು 2 ಲಕ್ಷ ವಾಪಸ್ ತೊಗೊಂಡೆ. ಸೊ ಇನ್ನು 1 ಲಕ್ಷ ಇಟ್ಟಿದ್ದೆ. ಸೊ ಅದು ಈಗ ಮನೆ ಎಲ್ಲ ಕಟ್ಟಿ ಫಿನಿಶ್ ಆಗ್ತಾ ಬಂತು, ಗೃಹ ಪ್ರವೇಶ ಮಾಡಬೇಕು ಅಂತ. ಅದು 1 ಲಕ್ಷಕ್ಕೆ ರೀಫಂಡಿಗೆ ಬರ್ಕೊಟ್ಟೆ ಲಾಸ್ಟ್ ಮಂತು. ಅದು ಜೂನ್ 15ಕ್ಕೆ ನಾವು ವಾಪಸ್ ಮಾಡ್ತೀವಿ ಅಂತ ಲೆಟರ್ ಕೊಟ್ಟಿದ್ದಾರೆ. ಸೊ ಅಷ್ಟರೊಳಗೆ ಈ ಥರ ಆಗೋಯ್ತು. ನಿಮಗೆ ಯಾವಾಗ ಗೊತ್ತಾಯಿತು? ನನಗೆ ಮಂಡೇ ಗೊತ್ತಾಯಿತು. ಸೋಮವಾರ ನಾನು ಸೌತ್ ಕೇಂದ್ರ ಹೋಗಿದ್ದೆ, ಎಲ್ಲ ಮನೆ ಗೃಹ ಪ್ರವೇಶ ಇನ್ವೈಟ್ ಮಾಡಲಿಕ್ಕೆ. ಹೋದಾಗ ಈಗ ಯಾರೋ ಫೋನ್ ಮಾಡಿ ಹೇಳಿದ್ರು ನನ್ನ ಫ್ರೆಂಡ್ಸು, ಈ ಥರ ಆಗಿದೆ, ಟಿವಿನ ಬರ್ತಾಯಿದೆ ಅಂತ. ಒಂಥರ ಶಾಕ್ ಆಯಿತು. ನಾವು ರಿಟೈರ್ಡ್ ಎಂಪ್ಲಾಯೀಸು, ನಾನು ಭದ್ರಾವತಿ MPMನಲ್ಲಿ ಕೆಲಸ ಮಾಡ್ತಾ ಇರೋದು. ಏನೋ 3,000 ರೂಪಾಯಿ ಪೆನ್ಷನ್ ಬರುತ್ತೆ ಅಷ್ಟೇ ನಮಗೆ. ಸೊ ಇದೊಂದು 1 ಲಕ್ಷಕ್ಕೆ 3,000 ರೂಪಾಯಿ ಬಡ್ಡಿ ಬರುತ್ತಲ್ಲ ಅಂತ ಒಂದು ಆಸೆಗೆ ಇಟ್ಟಿದ್ವಿ. ಅದು ಈ ಥರ ಮಾಡಿಬಿಟ್ರು.